ಕರಿ ಎಲ್ಲ ದೊಡ್ಡ ಮಂದಿಗೆಲ್ಲರೂ ಹೆಂಗದಿರಿ? ನಾವು ಅಂತ ಆರಾಮದಿ ನೋಡ್ರಿ, ನೀವು ಆರಾಮದಿರ್ ಅನ್ಕೋತೀನಿ. ಇದು ಶುಕ್ರವಾರದಿಂದ ವಿಡಿಯೋ ಐತಿ. ವಿಡಿಯೋ ಒಂದು ಸ್ವಲ್ಪ ಲೇಟ್ ಮಾಡಿ ಎಡಿಟ್ ಮಾಡಿ ಹಾಕಾಕತ್ತೀನಿ. ಮತ್ತು ಮೊದಲನೇ ಸಾರಿ ಬಂದಿದ್ರಂದ್ರೆ ವಿಡಿಯೋ ನೋಡೋಕೆ ಸಬ್ಸ್ಕ್ರೈಬ್ ಆಗಿರಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ, ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಈಗ ನಾನು ರಿಪೋರ್ಟ್ ಕೊಡೋದಕ್ಕೆ ನಮ್ಮ PHCಗೆ ಹೊಂಟೀವ್ರಿ. ಇದು ಬಸವೇಶ್ವರ ಸರ್ಕಲ್ದಾಗ ಬಂದು ನಿಂತೀವಿ. ಆಟೋ ತೊಗೊಂಡು ಮೇಡಮ್ ಅವ್ರು ಬರತ್ತಾರ, ಅವ್ರ ಸಲುವಾಗಿ ವೆಯ್ಟ್ ಮಾಡತ್ತಿದ್ವಿ. ಅವರು ಬರ್ಲಾತ್ತಾರ ತನ್ನ ಸಲುವಾಗಿ. ಮತ್ತು ಆಟೋ ಬಂದೆ ನೋಡ್ರಿ ನಮ್ಮ ದವಾಖಾನೆಗೆ. ಈಗ ರಿಪೋರ್ಟ ಏನು PNC ಏನು ಇರ್ತಾವಲ್ಲ ಈ ತಿಂಗಳದ್ದು ಅದು ರಿಪೋರ್ಟ್ ಎಲ್ಲ ಕೊಟ್ಟು ನಮ್ದು ವೋಚರ್ ಕೊಟ್ಟು ಹೋಗೋದೈತಿ. ಇಲ್ಲಿ ನೋಡ್ರಿ ಎಷ್ಟು ಚಂದ ಗಿಡದ ಚಿತ್ರ ತೆಗ್ದಾರ. ಇಲ್ಲಿ ಫೋಟೋ ಹಚ್ಚೋದಂತ ಅಂದ್ರೆ ಸ್ಟಾಫ್ಗಳದೆಲ್ಲ ಫೋಟೋ ಅಲ್ಲಿ ಅಂಟಿಸೋದು, ಅಂದರೆ ಚಿತ್ರ ಏನು ಬರ್ದಾರಲ್ಲ ಅದ್ರ ಮ್ಯಾಗ ಅಂಟಿಸೋದು, ಅಂದ್ರೆ ಫ್ಯಾಮಿಲಿ ಟ್ರೀ ಥರ. ಇನ್ನೂ ಅದು ಹಚ್ಚಿಲ್ಲ, ಫೋಟೋ ಹಚ್ಬೇಕು ರೀ. ನಾನು ಅವತ್ತು ಬಂದಿದ್ದಿಲ್ಲ, ಅವತ್ತು ಮಾಡಿದ್ರು. ಇಲ್ಲಿ ರಿಪೋರ್ಟ್ ಎಲ್ಲ ಕೊಡತ್ತೀವಿ. ಆಮೇಲೆ ನಮ್ಮದು ವೋಚರ್ 20ನೇ ತಾರೀಕಿನೊಳಗೆ ಕೊಡೋದಿರ್ತೈತಲ್ಲ, ಇವತ್ತು ಲಾಸ್ಟ್ 20ನೇ ತಾರೀಕು ಲಾಸ್ಟ್ ಇತ್ತು. ಹಂಗಾಗಿ ಎಲ್ಲ ರಿಪೋರ್ಟ್ ಕೊಟ್ಟು ವೋಚರ್ ಅದೆಲ್ಲ ಬರೆದು ಕೊಟ್ಟು ಹೋದ್ರೈತೆ ಅಂತೇಳಿ ಬರಲಿ ಅತ್ತೀವಿ ನೋಡ್ರಿ. ರಿಪೋರ್ಟ್ ಎಲ್ಲ ಕೊಡೋದಾಗಿತ್ತು. ಆಮೇಲೆ ಹೊಳ್ಳಿ ವಾಪಸ್ ಹೋಗ್ಬೇಕಂತೇಳಿ ರೆಡಿ ಆಗಿದ್ವಿ. ಒಂದು ಸ್ವಲ್ಪ ಜಲ್ದಿನೇ ಆಯಿತು ರಿಪೋರ್ಟ್ ಕೊಡೋದು. ಇಲ್ಲಿ ನೋಡ್ರಿ, ಇದು ಹಕ್ಕಿಗಳಿಗೆ ಕಾಳು ತಿನ್ನೋದಕ್ಕಂತೇಳಿ ಈ ಥರ ಇದು ರೆಡಿಮೇಡ್ ಐತಿ. ಇದು ಮನೆಗೆ ಮಾಡಿದ್ದಲ್ಲ, ಆನ್ಲೈನ್ದಲ್ಲಿ ತರ್ಸ್ಯಾರಂತ. ಗೋಧಿ, ಅಕ್ಕಿ, ಸಜ್ಜಿ ಯಾವ ಥರ 3 ಥರ ಧಾನ್ಯ ಹಾಕಕ್ಕೆ ಬರ್ತೈತೆ ನೋಡ್ರಿ. ಸೈಡಿಗೆ ಅಲ್ಲಿ ಕುತ್ಕೊಂಡು ತಿನ್ನಕ್ಕೆ ಬರ್ತಾವೆ. ಅವು ತಿಂದಂಗೆ ಖಾಲಿ ಆಗ್ತೈತಿ, ಹಾಗೆ ಮ್ಯಾಗಿಂದ ಬೀಳ್ತಿರ್ತಾವೆ ಕಾಳು, ಆ ಥರ ಮಾಡ್ಯಾರ. ಈಗ ಬೇಸಿಗೆ ದಿನದಾಗ ಒಂದು ಸ್ವಲ್ಪ ಹಕ್ಕಿಗಳಿಗೆ ನೀರು ಆಹಾರ ಕಡಿಮೆ ಇರ್ತದಲ್ಲ, ಇಲ್ಲಿ ಆ ಕಡೆ ಈ ಕಡೆ ಹುಡುಕಾಡ್ಕೊಂಡು ಹೋಗ್ತಿರ್ತಾವೆ. ಮನೆ ಮುಂದೆ ಸಿಗಿಸಿದ್ರೆ ಮಾಡಿದ್ರೆ ಅಲ್ಲಿಗೆ ಬಂದು ಹಕ್ಕಿಗಳು ತಿಂದು ಹೊಟ್ಟೆ ತುಂಬಿಸ್ಕೊಂಡು ನೀರನ್ನು ಕುಡ್ದು ಹೋಗ್ತಾರೆ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಸಂಸ್ಕೃತಿಗೆ ಮತ್ತು ನಮ್ಮ ಅಭಿನವನಿಗೆ ಇಬ್ಬರಿಗೂ ಕಿವ್ಯಾನು ಮುರಿದ್ಬಿಟ್ಟು ಅವ್ರು ಹಿಂಗಿದ್ದು ಅವ್ರು ಬಂಗಾರದು. ಆದರೆ ಈಗಂತೂ ಬಂಗಾರ ರೇಟ್ ಹೇಳಪ್ಲೇನೇ ಇಲ್ಲ, ನಿಮ್ಗೆ ಗೊತ್ತೇ ಐತಿ. 1,50,000 ಅಂತ ತೊಗೊಳಕ್ಕಾಗಂಗಿಲ್ಲ ಅಂತೇಳಿ. ಹಾಗಾಗಿ ಬೆಳ್ಳಿದು ನಮ್ಮ ಸಂಸ್ಕೃತಿಗೂ ಬೆಳ್ಳಿ ತೊಗೋಬೇಕು ಒಂದು ಕಿವ್ಯಾಂದ ಅಂತೇಳಿಕೆ ಬಂದೀನಿ. ನಮ್ಮ ಜಾನ್ವಿಗೆ ಈಗಾಗಲೇ ಮೊದಲು ತೊಗೊಂಡಿದ್ದೆ, ಗೊತ್ತಿರ್ತೈತೆ ನಿಮ್ಗೆ, ಇವು ತೊಗೊಂಡಿದ್ದೆ. ಈಗ ಮತ್ತೆ ಅಂಥವೇ ತೊಗೋಬೇಕಂತೇಳಿ ಬಂದೀನಿ. ನೋಡಕತ್ತೀನಿ ರೀ ಯಾವ ಚಂದ ಅನ್ನಿಸ್ತಾವ ಅಂಥೇಳಿ. ಯಾವ ಇವು ಈ ಬೆಳ್ಳಿ ಅದೇನು ಮುತ್ತಾದ್ರಿ? ಬೆಳ್ಳಿನೇನು ಬಂಗಾರ ರೇಟ ಒಂದು ತೊಲಿಗೆ 1,80,000 ಎಷ್ಟು ಐತಂತ. ಈಗ 1,50,000 ಆಗೈತಿ. ಆದರೂ 1,50,000 ಅಂದ್ರೇನು ಕಡಿಮೆ ಅಂತೂ ಅಲ್ಲವೇ ಅಲ್ಲ, ತೊಗೊಳಕ್ಕಾಗಂಗಿಲ್ಲ ಬಡವ್ರಿಗಂತೂ, ಗೊತ್ತೈತಿ ಆ ಮಾತು. ಏನು ಅನಿವಾರ್ಯ ಮದುವೆ ಟೈಮ್ನಲ್ಲಿ ಹಾಕಲೇಬೇಕಾದಂಥದ್ದು ಏನು ಇರ್ತೈತಲ್ಲ, ಅವಾಗ ತೊಗೊಳ್ಳೇಬೇಕಾಗ್ತದೆ. ಆದ್ರೆ ಬಡವ್ರು ತೊಗೊಳ್ಳೋ ಅಂಥಷ್ಟು ಕಡಿಮೆ ಏನಾಗಿಲ್ಲ ರೀ. ಏನಿಲ್ಲ ಅಂದರೂ 30,000 40,000 ಆದ್ರೇ ನಮಗೆ ಕಡಿಮೆ ಆದಂಗೆ. ಈ 1,50,000 ಮತ್ತು ನಮಗೆ ಜಾಸ್ತಿನೇ. ಇಲ್ಲಿ ಅವರು ಮನೆಯಲ್ಲಿ ಹರಿವೆ ಆದಂಥ ಮಣ್ಣಿದ್ದು, ಹಾಗಾಗಿ ಅದಕ್ಕೆ ಸ್ಟ್ಯಾಂಡ್ ತೊಗೋಬೇಕಂತೇಳಿ ಬಂದಿತ್ತು. ಇಲ್ಲಿ ನೋಡ್ರಿ ಹರ್ವಿಗೆ ಎಷ್ಟು ಚಂದ ಮಾಡ್ಯಾರ. ಮಡಿಕೆಗೆ ಮಣ್ಣಿನ ಮಡಿಕೆ ನೀರು ತುಂಬಿಡ್ಲಕ್ಕ ಚಲೋ ಇರ್ತೈತಿ. ಬೇಸಿಗೆ ದಿನದಾಗ ತಂಪಿರ್ತಾವೆ. ಒಂದು ಕಾಟನ್ ಬಟ್ಟೆ ಅಥವಾ ತಟ್ಟೆಗಿಟ್ಟ ಸುತ್ತಿಟ್ಟೇವಂದ್ರೆ ಫ್ರಿಜ್ನನ್ಕಿಂತ ಮಸ್ತನಾಗಿ ಇರ್ತಾವೆ ನೀರು. ಅವ್ರ ಮನ್ಯಾಗ ಐತೆ ಅಂತ ಮೊದಲೇ ತೊಗೊಂಡಾರ, ಆದರೆ ಸ್ಟ್ಯಾಂಡ್ ಇರಲಿಲ್ಲ. ಅದಕ್ಕಾಗಿ ಸ್ಟ್ಯಾಂಡ್ ತೊಗೋತೀನಿ ಅಂತೇಳಿ ನೋಡತ್ತಾರ. ಪ್ಲಾಸ್ಟಿಕ್ದ್ರು ಅದಾವು, ಮತ್ತು ಈ ಮನೆಗೆ ಸಲಾಯಿ ಏನು ತೊಗೊಂಡಿರ್ತಾರಲ್ಲ ಅದ್ರದ್ದು ಮಾಡ್ಯಾರ. ಆದ್ರೆ ಜಾಸ್ತಿ ಬಾಳಿಕೆ ಬರಲಿಕ್ಕಿಲ್ಲ ತನಿಸ್ತೈತಿ. ಭಾಳ ದಿನ ಆದ ಬಳಿಕ ಪ್ಲಾಸ್ಟಿಕ್ದು ಒಂದು ಸ್ವಲ್ಪ ಮುರಿದು ಬಿಡ್ತಾವೆ ಜಲ್ದಿನೇ. ಅಂದ್ರೆ ತೆಗೆದಿಡೋದು ಖಾಯಂ ಇಡೋದಿಲ್ಲ. ಈ ಬ್ಯಾಸ್ಗೆ ಮುಗಿಯನ ತೆಗಿಯೋದು. ಮತ್ತೆ ಕಡಿಮೆ ಮಾಡ್ರಿ, ಇದಷ್ಟು ಕಡಿಮೆ ಮಾಡಿ. ಇವರಿಗೂ ರೇಟ್ ಜಮಾಸ್ಲಿಲ್ರಿ, ಕಡೆಗೆ ತೊಗೊಳ್ಳೇ ಇಲ್ಲ. ಅಲ್ಲಿ ಬಾಟ್ಲುಗಳು ನೋಡ್ರಿ ಎಷ್ಟು ಚಂದ ಅದಾವು. ಬೇಕಾದ್ರೆ ಬಾಟ್ಲನ್ನು ತೊಗೋಬೋದು. ಮಡಿಕೆ ಬಾಟ್ಲ ಎಲ್ಲ ಮಣ್ಣಿನ ಏನು ಪಾತ್ರೆಗಳು ಮಾಡ್ಯಾರಲ್ಲ ಎಲ್ಲ ಮಸ್ತ್ ಚಂದ ಅದಾವೆ ನೋಡ್ರಿ. ಒಲಿನೂ ಅದಾವೆ ಇಲ್ಲಿ. ಇದು ಕುಂಬಾರಗಲ್ಲಿ ಅಂತೇಳಿ ಈ ಕಡೆ ಪೋಸ್ಟ್ ಆಫೀಸ್ ಹತ್ತಿರ ಇರ್ತೈತಿ. ಯಾರಾದರೂ ಇಂಡಿ ತಾಲೂಕ್ದವ್ರು ವಿಡಿಯೋ ನೋಡಕತ್ತೀರಂದ್ರೆ ನಿಮ್ಗೆ ಬೇಕಾಗಿತ್ತಂದ್ರೆ ಹೋಗಿ ತೊಗೊಳ್ರಿ, ಚಂದ ಅದಾವೆ ಎಲ್ಲನೂ. ಆದ್ರೆ ಒಡೆಯೋದಂತೂ ಫಿಕ್ಸ್ ಅಲ್ರಿ. ಅವು ಹೆಂಗೆ ಬಾಳಿಕೆ ಬರ್ತಾವೆ? ಮನುಷ್ಯ ದೇವ್ರ ಸೃಷ್ಟಿ ಮಾಡಿದ್ದು ನಾವೇ ಬದುಕಲ್ಲ ಅಂದ್ಬಿಡಕ ಮನುಷ್ಯರು ಸೃಷ್ಟಿ ಮಾಡಿದ್ದು ಹೆಂಗೆ ಇರೋಕ್ಕಾಗ್ತೈತಿ? ಒಂದಿಲ್ಲ ಒಂದಿನ ಒಡೆಯವೆ. ಆದ್ರೆ ಮಣ್ಣಿನ ಮಡಿಕೆನೇ ಇದ್ವಲ್ಲ ಮೊದಲೆಲ್ಲ, ಮಣ್ಣಿನ ಪಾತ್ರೆ ಒಳಗೆ ಅಡುಗೆ ಮಾಡ್ತಿದ್ರು ಅವಾಗೆಲ್ಲ. ಏನು ಬೇರೆ ಅಲ್ಲ, ಅದು ಚಪ್ಪಟ್ಟು ಬರ್ತಿತ್ತೇನು? ತತ್ರಾಣಿ ಚಪ್ಪಟ್ಟು ಬರ್ತಿದ್ದಕ್ಕಂಥದ್ದು ನೀರು ಹಾಕೋದು. ಒಲಿ ಹೆಂಗೆ ರೀ? ಒಂದಕ್ಕೆ 200 ರೀ. ಒಂದಕ್ಕೆ ಮನೆಗಿದ್ದಾಗ ನೀರಿಂದು ಒಂಥರ ತತ್ರಾಣಿ ಅಂತ ಕರಿತಿದ್ರು. ಅದಕ್ಕೆ ಚಪ್ಪಟೆ ಹೆಂಗೆ ಇರ್ತಿತ್ತು ಅನ್ನೋದು ನೆನಪಿಲ್ಲ ಅಷ್ಟು ಪರ್ಫೆಕ್ಟಾಗಿ. ಬಾಟ್ಲ್ ಇರಲಿಲ್ಲಲ್ಲ ಅವಾಗ, ಬಾಟ್ಲುಗಳು ಇರ್ತಿದ್ದಿಲ್ಲ ಪ್ಲಾಸ್ಟಿಕ್ದು. ಅದ್ರಾಗೆ ನೀರು ತೊಗೊಂಡು ಹೋಗ್ತಿದ್ರು. ಎಷ್ಟು ಥಂಡಿಗಿರ್ತದೆ ಅಂದ್ರೆ ಒಂದು ಹಗ್ಗನೂ ಸುತ್ತಳಿ ಹಿಂಗೆ ಕಟ್ಕೊಂಡು ಹೆಗ್ಲಿಗೆ ಹಾಕ್ಕೊಂಡು ಹೋಗ್ತಿದ್ರು ಅವಾಗ. ಅದ್ರಾಗೆ ಒಯ್ತಿದ್ರು ನೀರು.
ಆ ಕಡೆ ಬರ ಮುಂದೆ ಮೊದಲಿಗೆ ಏನೋ ತೋಳು ಹಿಂಗೆ ಅಂತ ಹಿಂಗಿಲ್ಲವ್ವ ಚಂದ ಕಾಣಿಸ್ತಕ್ಕಿವಿ ಕಡೆಗೆ ಮಧ್ಯಾಹ್ನದಾಗ ಊಟಕ್ಕೆ ಬಂದಿಳು ಅವಾಗ ಹಾಕ್ದೆ ನೋಡ್ರಿ ಕೆಳಗೆ ಒಂದು ಕಾಳು ಐತಲ್ಲ ಆ ಜುಮ್ಕಿ ಥರ ಅನ್ನಿಸ್ತೈತಿ ಸಣ್ಣದಾಗೆ ಆದ್ರೆ ಚಂದ ಅನ್ಸಾತದ ನೆಕ್ಸ್ಟ್ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ